ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಥರ ಸೀರೆನ ಡ್ರಾಪಿಂಗ್ ಮಾಡಿಕೊಂಡು ಐರನ್ ಮಾಡಿಕೊಂಡು ನೀಟಾಗಿ ರೆಡಿ ಆಗ್ತಾ ಇರೋದು ಫಸ್ಟ್ ಟೈಮ್ ಮಾಡಿದೆ. ಯಾರ್ದು ಏನು ಹೆಲ್ಪ್ ಇಲ್ದಲೇ ಮಾಡಿದೆ. ಬಟ್ ಚೆನ್ನಾಗಿ ಬಂದಿತ್ತು ಫೈನಲ್ ಲುಕ್ಕು. ನಾನು ಉಟ್ಕೊಂಡಾಗ ಹೇಗೆ ಬಂದಿತ್ತು ಅಂತ ಹೇಳಿ ನಿಮಗೆ ನಾನು ತೋರಿಸ್ತೀನಿ. ಬಟ್ ನನಗಿದು ಅಷ್ಟು ಏನು ಗೊತ್ತಿಲ್ಲ. ಈ ಮಿಕ್ಕಿದ ಟೈಮ್ಗಳಲ್ಲೆಲ್ಲ ನನ್ನ ಅಕ್ಕನೇ ನನಗೆ ಸ್ಯಾರಿನ ಎಲ್ಲ ಉಡಿಸ್ತಾ ಇದ್ದಿದ್ದು. ಬಟ್ ಇದು ಈ ಒಂದು ಇಂಪಾರ್ಟೆಂಟ್ ಗ್ರ್ಯಾಂಡ್ ಫಂಕ್ಷನ್ ಇತ್ತು ಒಂದು. ಹಾಗಾಗಿ ಸೀರೆನ ಹಾಗೆ ರೆಡಿ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಬಂದಿತ್ತು ಸ್ಯಾರಿ. ಏನು ನಾನು ತುಂಬ ಆ ಕಡೆ ಈ ಕಡೆ ಮಾಡಿರ್ತೀನಿ ಅಥವಾ ಉಲ್ಟಾ ಮಡಚಿರ್ತೀನಿ ಅಂತೆಲ್ಲ ಹಾಗೆಲ್ಲ ಮಾಡಿಕೊಂಡೆ. ಬಟ್ ತುಂಬ ಚೆನ್ನಾಗಿ ಬಂದಿತ್ತು. ನಾನು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಫೈನಲ್ ಆಗಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇದು ನಾನು ಮದುವೆ ಸ್ಯಾರಿ ಅಂದ್ಕೊತೀನಿ. ನನಗೆ ಇದು ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಹಸ್ಬೆಂಡೇ ಕೊಡಿಸಿದ್ದಿದ್ದು ಮದುವೆ ಟೈಮಲ್ಲಿ. ಆಗ ತೊಗೊಂಡಿದ್ದು. ಐ ಥಿಂಕ್ ಇದು 3000 ಅಂದ್ಕೊತೀನಿ. 4,000ದ ಒಳಗಡೆನೇ ಅಂದ್ಕೊತೀನಿ. ತುಂಬ ಚೆನ್ನಾಗಿದೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಬಟ್ ಐರನ್ ಎಲ್ಲ ಏನೂ ಮಾಡಿರಲಿಲ್ಲ. ಹಾಗಾಗಿ ಐರನ್ ಮಾಡ್ಕೊತಾ ಇದ್ದೆ ಫುಲ್ಲು. ಲಾಸ್ಟಲ್ಲೆಲ್ಲ ಫುಲ್ ಐರನ್ ಮಾಡಿಕೊಂಡು ನೆರಿಗೆ ಆಗಿರ್ಬೋದು, ಸೆರಗಾಗಿರ್ಬೋದು, ಈ ಥರ ಈ ಪ್ಲೇಟ್ಸ್ಗಳನ್ನೆಲ್ಲ ಆಗಿರ್ಬೋದು, ಯಾವ ಮೆಜರ್ಮೆಂಟಲ್ಲಿ ಇಟ್ಕೊಂಡು ಈ ಥರ ಪ್ಲ್ಯಾನಿಂಗ್ ಮಾಡಿಕೊಂಡು ನಾನೊಬ್ಬಳೇ ಮಾಡಿಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗಳು ಎದ್ಲು. ನಾನು ಒಂದು ಸೈಡ್ ಐರನ್ ಮಾಡಿದೆ, ಅಷ್ಟೊತ್ತಿಗೆ ಇವಳು ಎದ್ಲು. ಹಾಗಾಗಿ ಇವಳನ್ನ ಮಾತಾಡಿಸ್ಕೊಂಡು ಆಟ ಆಡಿಸ್ಕೊಂಡು ಮಾಡ್ತಾಯಿದ್ದೀನಿ. ಶೇಕ್ ಮಾಡ್ತಾಳೆ, ಐ-ಫೈ ಮಾಡ್ತಾಳೆ, ಮತ್ತು ಕ್ಲಾಪ್ಸ್ ಮಾಡ್ತಾಳೆ, ಮತ್ತು ಈ ಯಾವ ಪಾರ್ಟ್ಸ್ ಎಲ್ಲಿದೆ ಅಂತ ಹೇಳ್ತಾಳೆ. ಕಣ್ಣೆಲ್ಲಿದೆ, ಮೂಗೆಲ್ಲಿದೆ, ಕಿವಿ ಎಲ್ಲಿದೆ, ಏನು ಕೇಳಿದ್ರು ಹೇಳ್ತಾಳೆ. ಬಟ್ ಕನ್ನಡದಲ್ಲೇ ಕೇಳ್ತಾ ಇದ್ದೀವಿ. ಇನ್ನು ಸ್ವಲ್ಪ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಲಿ ಅಂತೇಳಿ ಕಾಯ್ತಾ ಇದ್ದೀವಿ. ಮತ್ತು ತುಂಬ ಆ್ಯಕ್ಟಿವ್ ಇದ್ದಾಳೆ ಇವಳು. ಕಂಪೇರ್ ಮಾಡಿದ್ರೆ ಆ್ಯಕ್ಟಿವ್ ತುಂಬ ಇದ್ದಾಳೆ ಅಂತಲೇ ಹೇಳ್ಬೋದು. ಹಾಗೆಯೇ ಇವಳು ಎದ್ಲು. ಹಾಗೆ ಮಾತಾಡಿಸ್ಕೊಂಡು ಮಾಡ್ತಾಯಿದ್ದೆ. ಒಂದು 2 ಅವರ್ಸ್ ಮಾಡಿದ್ದೀನಿ. ಫಸ್ಟ್ ಟೈಮಲ್ಲ, 2 ಅವರ್ಸ್ ಮಾಡಿದ್ದೀನಿ. ಹಾಗೆಯೇ ಫೈನಲ್ಲಾಗಿ ನೋಡಿ ಈ ಥರ ಬಂದಿದೆ. ಹಾಗೆ ಸ್ವಲ್ಪ ವೀಡಿಯೋಸ್ಗಳನ್ನ ನೋಡಿದೆ. ಸ್ವಲ್ಪ ನಮ್ಮ ಅಕ್ಕ ಉಡ್ಸೋದನ್ನ ನೋಡ್ಕೊಂಡಿದ್ದೆ. ಹಾಗಾಗಿ ಈ ಥರ ಫೈನಲ್ಲಾಗಿ ಈ ಥರ ಲುಕ್ ಬಂತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಈ ಸ್ಯಾರಿಲಿ ಮಾತ್ರ. ನನ್ನ ಮಗಳು ಹುಟ್ಟಿದ ಮೇಲೆ ನಾವು ಯಾವ ಫಂಕ್ಷನ್ನೂ ಅಟೆಂಡ್ ಮಾಡಿಲ್ಲ. ಇಷ್ಟು ಒಂದು ಇಂಟ್ರೆಸ್ಟ್ ಕೊಟ್ಟು ರೆಡಿ ಆಗಿದ್ದಾಗಿರ್ಬೋದು, ಸ್ಯಾರಿ ರೆಡಿ ಮಾಡ್ಕೊಳ್ಳೋದಾಗಿರ್ಬೋದು, ಈ ಥರ ಮಾಡಿರೋದು ತುಂಬ ಕಮ್ಮಿ ಅಂದರೆ ಕಮ್ಮಿ. ನನಗೆ ತುಂಬ ಇಷ್ಟ ಆಯಿತು. ಈ ಬ್ಲೌಸೆಲ್ಲ ನಮ್ಮ ಅಕ್ಕನೇ ಸ್ಟಿಚ್ ಮಾಡಿರೋದು. ಒಂದೇ ಸರಿ ಹಾಕ್ಕೊಂಡಿರೋದು ಈ ಬ್ಲೌಸು. ಈ ಫೋಟೋಸೂ ಸಹ ಇರಲಿಲ್ಲ. ಇದು ಮದುವೆ ಟೈಮಲ್ಲಿ ಯಾವುದೋ ಒಂದು ಫಂಕ್ಷನ್ಗೆ ಶಾಸ್ತ್ರಕ್ಕೇನೋ ಹಾಕ್ಕೊಂಡಿದ್ದು ನೆನಪು. ಸ್ಯಾರಿದು ಬ್ಲೌಸಿಂದು ಏನು ಡಿಸೈನ್ದು ಅಥವಾ ಯಾವುದ್ರದ್ದು ಫೋಟೋಸ್ ಎಲ್ಲ ಇರಲಿಲ್ಲ. ಉಟ್ಕೊಂಡ್ರೆ ಹೊಸ್ದಾಗಿರುತ್ತೆ ಅಂತ ಹೇಳಿ ಉಟ್ಕೊಂಡೆ. ಬಟ್ ಫೈನಲ್ಲಾಗಿ ಲುಕ್ಕು ತುಂಬ ಚೆನ್ನಾಗಿ ಬಂತು. ನನಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಲರು. ಇದು ಹಸ್ಬೆಂಡು ಇಷ್ಟಪಟ್ಟರು. ತುಂಬ ಚೆನ್ನಾಗಿ ಕಾಣ್ತಿದೆಯಾ, ಸಿಂಪಲಾಗಿ ಚೆನ್ನಾಗಿದೆಯಾ ಅಂತೇಳಿ ಇಷ್ಟಪಟ್ಟರು. ಹಾಗೆಯೇ ಸ್ವಲ್ಪ ವಾಷಿಂಗ್ ಮಿಷಿನೆಲ್ಲ ಗಲೀಜಾಗಿತ್ತು. ಹಿಂದೆ ಎಲ್ಲ ಕವರೆಲ್ಲ ಹೊಕ್ಕೊಂಡೆ. ಅದನ್ನು ಸಹ ಮನೆಯಲ್ಲಿ ಒಂದೊಂದೇ ಟೈಮ್ ಇದ್ದಾಗ ಒಂದೊಂದೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡಿಕೊಂಡೆ. ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಮನೆಯೆಲ್ಲ ಯಾವಾಗಲೂ ನೀಟಾಗಿದ್ರೇ ನೋಡೋದಕ್ಕೆ ಚೆಂದ. ಮಗು ಎಷ್ಟೇ ಗಲೀಜು ಮಾಡಿದ್ರು ಕ್ಲೀನ್ ಮಾಡ್ತಾನೆ ಇರಬೇಕು. ಅವ್ರಿಗೆ ಸ್ವಲ್ಪ ದೊಡ್ಡವರಾಗೋವರೆಗೂ ಸ್ವಲ್ಪ ಬುದ್ಧಿ ಬರೋವರೆಗೂ ನಾವೇನು ಮಾಡೋಕ್ಕಾಗಲ್ಲ. ಹಾಗೆಯೇ ಇನ್ನು ನೆಕ್ಸ್ಟ್ ಡೇ ಶುಕ್ರವಾರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಹಾಗೆಯೇ ನೈಟು ಸ್ವಲ್ಪ ಬಟ್ಟೆಗಳನ್ನೆಲ್ಲ ತೊಗೊಬೇಕಾಗಿತ್ತು. ಇನ್ನೊಂದು ಸ್ಯಾರಿ ಇತ್ತು. ಅಕ್ಕ ಹೇಳಿದ್ದು ಅಲ್ಲೇ ಸೀರೆನ ಐರನ್ ಮಾಡ್ಕೊಂಡು ಡ್ರಾಪಿಂಗ್ ಮಾಡ್ಕೊಳ್ಳೋಣ, ಬಂದುಬಿಡು ಮಗು ಕಟ್ಕೊಂಡೇನೋ ಇನ್ನೇನು ಮಾಡ್ತೀಯಾ ಅಂತ ಹೇಳಿದ್ಲು. ಹಾಗಾಗಿ ಇನ್ನೊಂದು ಸ್ಯಾರಿನ ಅಲ್ಲೇ ನಮ್ಮ ಅಕ್ಕ ಮಾಡಿದ್ಲು. ನಾನು ಮಗುನ ನೋಡಿಕೊಂಡೆ, ನನ್ನ ಮಗುನೆಲ್ಲ ನೋಡಿಕೊಂಡೆ, ಅವಳು ಮಾಡಿದ್ಲು. ನಮ್ಮ ಮಗುಗೆ ಪ್ಯಾಂಪರ್ಸು, ನನಗೊಂದು 4 ಜೊತೆ ಡ್ರೆಸ್ಸು, ನನ್ನ ಮಗಳಿಗೆ ಬಟ್ಟೆಗಳಾಗಿರ್ಬೋದು, ಡೈಲಿ ಯೂಸ್ಗಾಗಿರ್ಬೋದು, ಈ ಥರ ಎಲ್ಲ 2 ಬ್ಯಾಗ್ ಆಯಿತು ಅಂದ್ಕೊತೀನಿ. ಬಸ್ಸಲ್ಲಿ ಹೋಗೋ ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ಜಾಸ್ತಿ ರಿಸ್ಕ್ ಮಾಡ್ಕೊಳ್ಳೋದು ಬೇಡ, ಒಂದೇ ಬ್ಯಾಗ್ ಇಟ್ಕೊಳ್ಳೋಣ. ನಾನೊಬ್ಬಳೇ ಹೋಗ್ತಾ ಇರೋದು ಬಸ್ಸಲ್ಲಿ ಪಾಪುನ ಎತ್ಕೊಂಡು. ಐ ಥಿಂಕ್ ಇದು ಸೆಕೆಂಡ್ ಟೈಮ್ ಅಂದ್ಕೊತೀನಿ ಬಸ್ಸಲ್ಲಿ ಹೋಗ್ತಾ ಇರೋದು. ಅಷ್ಟು ರೂಢಿ ಎಲ್ಲ ಏನಿಲ್ಲ. ಕಳಿಸೋದಿಲ್ಲ ಹಸ್ಬೆಂಡು, ಪಾಪು ಇರುತ್ತಲ್ಲ ಸುಮ್ಮನೆ ಹಠ ಮಾಡಿದ್ರೆ ಹತ್ತಿರ ಅಂತ ಹೇಳಿ. ಹಾಗಾಗಿ
ಸೆಕೆಂಡ್ ಟೈಮ್ ಅನಿಸುತ್ತೆ ಇದು ಹೋಗ್ತಾ ಇರೋದು. ಇದರಲ್ಲೆಲ್ಲ ಜ್ಯುವೆಲರಿ ಇಟ್ಕೊಂಡಿದ್ದೀನಿ. ಗೋಲ್ಡ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಆಗಿರ್ಬೋದು, ಎಲ್ಲ ಈ ಚಿಕ್ಕ ಬ್ಯಾಗಲ್ಲಿ ಮೇಕಪ್ ಸೆಟ್ ಎಲ್ಲ ಇಟ್ಕೊಂಡಿದ್ದೀನಿ. ನನ್ನ ಮಗಳು ಆಲ್ರೆಡಿ ಫ್ಲಾಟ್ ಆಗಿದ್ಲು, ಮಲ್ಕೊಂಡ್ಬಿಟ್ಟಿದ್ಲು. ನೈಟು ಸಂಜೆ ದಾಲ್ ಮಾಡಿದ್ದೆ. ಅದಕ್ಕೇ ಊಟ ಮಾಡಿಕೊಂಡು ಡ್ಯೂಟಿಗೆ ಹೋದರು ಅವರು. ಇನ್ನು ಒಂದು 10 ಗಂಟೆಗೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ದೋಸೆ ಹಿಟ್ಟಿತ್ತು. ಯಾಕೆ ಇನ್ನೇನು ಊರಿಗೆ ಹೋಗ್ತೀವಲ್ಲ ನಾವು, ಒಂದು 4 ದಿನ ಹೋಗಬೇಕು ಅನ್ನೋ ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ದೋಸೆನೆಲ್ಲ ಹಾಕ್ಬಿಟ್ಟು ಖಾಲಿ ಮಾಡ್ಕೊತಾ ಇದ್ದೆ. ನಾನೊಂದು 2 ದೋಸೆ ತಿಂದೆ. ಹಸ್ಬೆಂಡ್ ಬಂದು ಒಂದು 2 ದೋಸೆ ತಿಂದು ರೈಸ್ ತಿಂದ್ಬಿಟ್ಟು ಖಾಲಿ ಆಯಿತು. ಇನ್ನೆಲ್ಲ ನೀಟಾಗಿ ತೊಳೆದಿಟ್ಕೊಂಡೆ. ಇನ್ನು ಬೆಳಗ್ಗೆ ತಿಂಡಿ ಮಾಡೋ ಪ್ಲ್ಯಾನಿಂಗ್ ಎಲ್ಲ ಏನೂ ಇರಲಿಲ್ಲ. ಯಾಕಂದರೆ ತಿಂಡಿ ಮಾಡಿದ್ರೆ ಗಲೀಜಾಗುತ್ತೆ, ನೀಟಾಗಿ ತೊಳಿಬೇಕು. ಯಾಕಂದರೆ ಹಸ್ಬೆಂಡ್ ಒಬ್ಬರೇ ಇರ್ತಾರೆ, ಅವ್ರು ಏನೂ ಮಾಡ್ಕೊಳ್ಳೋದಿಲ್ಲ. ಈ ಥರ ಕ್ಲೀನಾಗಿದ್ರೇ ನಾವು ಬಂದು ಏನಾದರೂ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತೇಳಿ ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಒಂದು ಪಾತ್ರೆನೂ ಬಿಡ್ದಂಗೆ ಎಲ್ಲ ನೀಟ್ ಮಾಡಿಕೊಂಡು, ಇರೋ ಬಟ್ಟೆಗಳನ್ನೆಲ್ಲ ಫುಲ್ಲು ಮಡ್ಚ್ಕೊಂಡು ಎಲ್ಲ ನೀಟ್ ಮಾಡ್ಕೊಂಡಿದ್ದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಫುಲ್ಲೆಲ್ಲ ಮಾಡ್ಕೊಂಡಿದ್ದೆ ಮಗುನ ಇಟ್ಕೊಂಡು. ಇನ್ನು ನೆಕ್ಸ್ಟು ಹಸ್ಬೆಂಡ್ ಬಂದರು. ಹಸ್ಬೆಂಡ್ ಬಂದು ಏನು ಮಾತಾಡ್ತಾರೆ ಅಥವಾ ದೋಸೆ ಹಾಕ್ಬೇಕಾದ್ರೆ ಏನು ಹೇಳ್ತಾರೆ ಅಂತ ನೀವೇ ನೋಡಿ. ಅಂದರೆ ನಮ್ಮ ಸೈಡ್ ಬೇರೆ, ಅವ್ರ ಸೈಡ್ ಬೇರೆ ಊಟ. ಇರು ಬೇಯ್ಲಿ ಇರು. ಇರು ಬೇಯ್ಲಿ, ಬರಲ್ಲ ಅದು. ಏ ಬೋಡ ನಾನು ಅಲ್ಲೇ ಎಷ್ಟುದ್ದ ಕುಲ್ಲು ಬಂದಿತ್ತಲ್ಲೇನಪ್ಪ ನಿಂಗೆ. ಹಾಂ, ಬಂತಿರ್ತವೆ. ಇವಳಿಗೆ ಬೋಡಿಗೆ ಬರಲ್ಲೇನೋ ಅಲ್ಲ, ಲೇಟ್ ಒಂಚೂರು. ನನಗೂ ನಿಂಗೂ ಕೂದಲು ಚೆನ್ನಾಗ ಒಳಗೆ ಹಾಕಂಗಪ್ಪ. ಚೆನ್ನಾಗೈತಲ್ಲ. ಯಾರು ಹಾಕಿರೋದು? ನಾನು ಹಾಕಿರೋದು. ಹುಷಾರಾಗಿ ಮಾತಾಡು, ನಾನು ಕ್ಯಾಮ್ರಾ ಹಿಡ್ಕೊಂಡಾಗ ಹೇಳ್ತಾ ಇದ್ದೀನಿ ನೋಡು. ಹೆಂಗ್ ಬರ್ತೈತಪ್ಪ? ಚೆನ್ನಾಗಿ ಬರ್ತೈತಾ? ನಾನು ಹಾಕಿರೋದು ಚೆನ್ನಾಗೇ ಬರಲ್ಲ. ಕೊಲೆ ನಿದ್ದೆ ಗೊತ್ತಿಲ್ವಾ ನಿಮಗೆ? ನಿದ್ದೆ ಗೊತ್ತಾಯ್ತು ನನಗೆ. ಹಾಕ ಇನ್ನೊಂದು. ಒಂದೇ ಸಾಕು ಬಿಡಾಯ್ತಾ? ಇನ್ನೊಂದು ಚೋಟ ಹಾಕು. ಜಾಸ್ತಿ ಕಾವಾದರೆ ಹಂಗೆ ಕಿತ್ಕೊಂಡು ಹೋಗ್ತೈತೆ. ಇನ್ನೊಂದು ಆಗುತ್ತೆ ದೋಸೆ ಹಾಕು. ಬೆಳಗ್ಗೆ ತಿನ್ಬೇಡಪ್ಪ, ನಂಗೇನು ಬೇಡ. ತಿಂತೀಯಾ? 2 ತಿಂದಿದ್ದೀನಿ ಸಾಕು. ನೀನೊಂದು ತಿನ್ನು, ನಾನು 2 ತಿನ್ನು. ನಂಗೆ ಬೇಡಪ್ಪ. ನೀನು ಹಾಕೊಂಡಂಗೆ ಹಾಕು, ಇಲ್ಲ ಅಲ್ಲೇ ಇಕ್ಕು ಸುಮ್ಮನೆ. ಬೇಡ. ದಾಲ್ ಚೆನ್ನಾಗಿತ್ತಾ? ಹಾಂ, ಚೆನ್ನಾಗಿತ್ತು. ಮುಂದೆ ಬರ್ತಂಗೆ ಬರ್ತಾ ಇಲ್ಲ ಮಾವು. ಏನು ಟೇಸ್ಟ್? ದಾಲು ಚೆನ್ನಾಗಿಲ್ವಾ? ಸಂಜೆ ಅಷ್ಟೊಂದು ಚೆನ್ನಾಗಿಲ್ಲ. ಚೆನ್ನಾಗೈತೆ, ಅಷ್ಟೊಂದು ಚೆನ್ನಾಗಿಲ್ಲ. ತಿನ್ನಂಗೈತಲ್ಲ. ನಾರ್ಮಲ್ ಆಗೈತೆ, ತುಂಬ ಓವರ್ ಆಗಿಲ್ಲ, ಹೋಟ್ಲು ಥರ. ಇದು ನಮ್ಮ ಅಮ್ಮವ್ರ ಮನೆಗೆ ಮಾಡಿದ್ರೆ ತಿನ್ನಲ್ಲ ಅವರು. ಮಸಾಲೆ ಜಾಸ್ತಿ ಅಂತಾರೆ. ಏನು ಮಸಾಲೆನೇ ಹಾಕಿರಲ್ಲ. ನಿಮ್ಮ ಅಮ್ಮವ್ರಿಗೆ ಮೆಣಸಾರು, ಮೊಸರು ಸಾರು ಹಂಗಿಷ್ಟ ಅವ್ರಿಗೆ. ನಮ್ಗದು ಇಷ್ಟ ಆಗಲ್ಲ ಅಲ್ಲ. ನೀನು ಅದನ್ನೇ ತಿಂತಿದ್ದೆ, ನಾನು ಬಂದು ರೂಢಿ ಮಾಡಿದ್ದೀನಿ. ಹೇಳಿದ್ನಿ, ನಾನಿದ ಮಾಡ್ತಿರ್ಲಿಲ್ಲ ಜಾಸ್ತಿ. ಮೆಣಸಿನ ಸಾರೆಲ್ಲ ನಾ ಇದ ಮಾಡ್ತಿಲ್ಲ. ಹುಳಿ ಇರುತ್ತಲ್ಲ, ತೀರಾ ಹುಳಿ ಅನ್ಸುತ್ತೆ, ತಿನ್ನಕ್ಕಾಗಲ್ಲ. ಈಗ ಮೆಣಸಾರು ಮಾಡಿದ್ನಪ್ಪ, ತಿಂದ್ರೆ. ಯಾರು? ನಮ್ಮ ಅಪ್ಪ ಅಮ್ಮಂಗೆ ಅದೇ ಇಷ್ಟ. ಮಸಾಲೆ ಇರಲ್ಲ, ಏನಿರಲ್ಲ. ನಿನ್ನಂಗೆ ಯಾರು ಕೇಳಲ್ಲ ಊಟ ಬಿಡು ನಮ್ದ್ರಲ್ಲಿ.